ಇದು ವರ್ಲ್ಡ್ಸ್ ಫೋರ್ತ್ ಲಾರ್ಜೆಸ್ಟ್ ಇಕಾನಮಿಯ ರೋಡ್ಗಳ ಕಂಡೀಷನ್. ನೀತಿ ಆಯೋಗದ ಪ್ರಕಾರ ರೀಸೆಂಟ್ ಆಗಿ ನಮ್ಮ ಭಾರತ ಜಪಾನ್ ಅನ್ನ ಹಿಂದಕ್ಕೆ ತಳ್ಳಿ ಪ್ರಪಂಚದ 4ನೇ ಅತಿ ದೊಡ್ಡ ಇಕಾನಮಿ ಆಯ್ತು. ಇದನ್ನ ನಮ್ಮ ದೇಶದ ಕೆಲವೊಂದು ಪೊಲಿಟಿಷಿಯನ್ಸ್ ಅಂತೂ ಅವ್ರು ಮಾಡಿರೋ ದೊಡ್ಡ ಸಾಧನೆ ರೀತಿ ಹೇಳಿದ್ದು ನ್ಯೂಸ್ನಲ್ಲಿ. ನ್ಯೂಸ್ ಹೆಡ್ಲೈನ್ ಗಳನ್ನ ನೋಡಿದ್ರೆ ಇದೊಂದು ದೊಡ್ಡ ಸಾಧನೆ ಅಂತ ಅನ್ಸಿದ್ರು ಇನ್ ರಿಯಾಲಿಟಿಯಾಗಿ ಜಪಾನ್ ಮತ್ತೆ ಭಾರತದ ಜನರ ಲೈಫ್ ಸ್ಟೈಲ್ ಅನ್ನ ಕಂಪೇರ್ ಮಾಡಿದ್ರೆ ಈ ರೀತಿ ಇದೆ. ಇದು ಜಪಾನಿನ ಮೆಟ್ರೋ ಸಿಟಿಗಳ ರೋಡ್ ಕಂಡೀಷನ್, ಇದು ಭಾರತದ ಮೆಟ್ರೋ ಸಿಟಿಗಳ ರೋಡ್ ಕಂಡೀಷನ್. ಇದರಲ್ಲಿ ಬೆಸ್ಟ್ ಯಾವುದು ನಿಮಗೆ ಗೊತ್ತಿದೆ. ಜಪಾನ್ನಲ್ಲಿ ಜನರ 70% ಹೆಲ್ತ್ ಕೇರ್ ಎಕ್ಸ್ಪೆನ್ಸ್ಗಳನ್ನು ಸರ್ಕಾರವೇ ಸಬ್ಸಿಡಿ ನೀಡಿ ಕವರ್ ಮಾಡುತ್ತೆ. ಆದರೆ ನಮ್ಮ ಭಾರತದ ಸರ್ಕಾರಿ ಆಸ್ಪತ್ರೆಗಳ ಕಂಡೀಷನ್ ಯಾವ ರೀತಿ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಡಾಕ್ಟರ್ ಇದ್ರೆ ಮೆಡಿಸಿನ್ ಇರೋದಿಲ್ಲ, ಮೆಡಿಸಿನ್ ಇದ್ರೆ ಡಾಕ್ಟರ್ ಇರೋದಿಲ್ಲ. ಇವು ಎರಡೂ ಇಲ್ಲ ಅಂತ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅದ್ರ ಮೇಲೂ GST ಹಾಕ್ಲಾಗತ್ತೆ. ಸೆಕ್ಯೂರಿಟಿಗಂತ ಇನ್ಶೂರೆನ್ಸ್ ತಗೊಂಡ್ರೆ ಅದ್ರ ಮೇಲೂ GST ಹಾಕ್ಲಾಗತ್ತೆ. ಎಲ್ಲಾದ್ರೂ ಸಡನ್ ಆಗಿ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡೋ ಟೈಮ್ ಬಂತಂದ್ರೆ ಈ ಕಂಪನಿಗಳು ಟಕ್ ಅಂತ ರಿಜೆಕ್ಟ್ ಮಾಡಿ ಬಿಡುತ್ತೆ. ಈ ಸಮಸ್ಯೆಗಂತೂ ನಮ್ಮ ಸರ್ಕಾರ ಯಾವುದೇ ಹೆಲ್ಪ್ ಮಾಡೋದಿಲ್ಲ. ಇದು ವರ್ಲ್ಡ್ಸ್ ಫೋರ್ತ್ ಲಾರ್ಜೆಸ್ಟ್ ಇಕಾನಮಿಯ ಹೆಲ್ತ್ ಕೇರ್ ಸಿಸ್ಟಮ್. ಮೂರನೇದಾಗಿ ಜಪಾನ್ ಮತ್ತೆ ನಮ್ಮ ಭಾರತದ ಪರ್ ಕ್ಯಾಪಿಟಾ ಇನ್ಕಮ್. ಜಪಾನಿನ ಪರ್ ಕ್ಯಾಪಿಟಾ ಇನ್ಕಮ್ $34,000 ಆದ್ರೆ ಜಪಾನ್ ಅನ್ನ ಹಿಂದೆ ಕಳಿಸಿ ಈಗ ವರ್ಲ್ಡ್ಸ್ ಫೋರ್ತ್ ಲಾರ್ಜೆಸ್ಟ್ ಇಕಾನಮಿ ಆಗಿರೋ ನಮ್ಮ ಭಾರತದ ಪರ್ ಕ್ಯಾಪಿಟಾ ಇನ್ಕಮ್ ಕೇವಲ $2,700. ಇದು ಪ್ರಪಂಚದ 5 ಮತ್ತು 4ನೇ ಅತಿ ದೊಡ್ಡ ಇಕಾನಮಿಗಳಿಗಿರೋ ಸಣ್ಣ ಡಿಫರೆನ್ಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.